ಬಾಯ್ ಬಾಯ್. ನಮಸ್ಕಾರ ಎಲ್ರಿಗೂ, ನಿಮ್ಮ ವಿಆರ್ ಬ್ರದರ್ಸ್ ಅಡ್ಡಕ್ಕೆ ಸ್ವಾಗತ. ಸುಸ್ವಾಗತಂ. ಟೈಮ್ ನೋಡಿ, ಅದಾತ್ರ 11 ಗಂಟೆ ಆಗಿದೆ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ, ಈಗ ಕರೆಕ್ಟಾಗಿ ನಾವು ಊರಿಗೆ ಹೊರಟಿದ್ದೀವಿ. ವಿಷಯ ಏನಂದರೆ, ನಾಳೆ ನಮ್ಮ ಅಣ್ಣನ ಮಗನ ನಾಮಕರಣ ಇದೆ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ನಾಳೆ ನಾಡ್ದು ಹಂಗೆ ರಜೆ ಇರೋದ್ರಿಂದ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಊರಲ್ಲಿ ಇದ್ದು ನೆಮ್ಮದಿಗೆ ಬರೋಣ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ಅಷ್ಟೇ. ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ಏನೋ ಒಂಥರ ಖುಷಿ. ಆ ಖುಷಿಲಿ ಅರ್ಧ ಗಂಟೆಯಿಂದ ಕಾಯ್ತಿದೀವಿ, ಒಂದು ಬಸ್ ಇಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. A few moments later. ಟ್ರಾಫಿಕ್ ಇಲ್ದಿರೋದ್ರಿಂದ BMT ಸರ್ ಬೇಗ ತಂದ್ಬಿಟ್ರು. ಕರೆಕ್ಟಾಗಿ 12 ಕಡೆ ಟ್ರೈನ್ ಇದೆ. ಬೇಗ ಹೋಗಿದ್ರೆ ಪಟ್ಟಣ ಸಿಗುತ್ತೆ. ಬರೀ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ಇನ್ನೊಂದು ಮಾನ್ ಸಾಹಸ ಮಾಡಿದ್ರೆ ಉದ್ದಾರ ಇಷ್ಟೊತ್ತಿನಾರೆಲ್ಲ ಬರೋ ಪರಿಸ್ಥಿತಿ ಬಂದಿದೆ. ಇನ್ನು 5 ನಿಮಿಷ ಆಯ್ತು ಟ್ರೈನಿಗೆಲ್ಲ. ಏನ ಎಕ್ಸ್ಪ್ರೆಸ್ ಸಿಗ್ತಾನೆ. ಹಾಂ, ಎಕ್ಸ್ಪ್ರೆಸ್ಸಿಗೆ 70. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅರಸೀಕೆರೆಯಲ್ಲಿ ಇಳಿದಿದ್ದೀವಿ. ಈಗ ಇಲ್ಲಿಂದ ನಮ್ಮ ಊರಿಗೆ ಹೋಗ್ಬೇಕು, ಅದೇ ಟಾಸ್ಕು. ಈ ನನ್ನ ಮಗನ ಸವಾಸ ಮಾಡಿ 3 ಗಂಟೆಗೆ ಬಂದಿದ್ದೀವಿ. ಈಗ ಯಾವ ಬಸ್ ಇಲ್ಲ, ಏನಿಲ್ಲ ಆಕತ್ತೆ. ಇಲ್ಲಿಂದ ಫಸ್ಟ್ ನಾವು ಬಾಣಾವರಕ್ಕೆ ಹೋಗ್ಬೇಕು. ಇಲ್ಲಿಂದ ಬಾಣಾವರಕ್ಕೆ ಬಸ್ ಸಿಗುತ್ತೆ. ಬಾಣಾವರದಿಂದ ನಮ್ಮ ಹಳ್ಳಿಗೆ ಗೇಟ್ ಹತ್ರ ಹೋಗ್ಬೇಕು. ಅಲ್ಲಿಗೂ ಬಸ್ ಇಲ್ಲ. ಅಲ್ಲಿಂದ ನಮ್ಮ ಗೇಟಿಂದ ಸಾಕದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ. ಹಳ್ಳಿಗೂ ಬಸ್ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ ಈ ಚಳಿಲಿ. ಚೆನ್ನಾಗಿರುತ್ತೆ. ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ. ಕೊನೆ ಬಸ್ ಬಂತು. ಬಸ್ ಸಿಕ್ತು. ಇಲ್ಲಿಂದ ಬಾಣಾವರಕ್ಕೆ ಬಸ್ಸಿಗೆ ಹೋಗಿ ಅಲ್ಲಿ ಮುಂದೆ ಏನಾಗುತ್ತೆ ನೋಡೋಣ. ಏನ್ ನೋಡೋದು ಇಲ್ಲ, ಅಲ್ಲಿ ಬಸ್ ಸಿಗಲ್ಲ ಅಂತ ಗೊತ್ತು. ಅಲ್ಲಿಂದ ಬಸ್ ಇಲ್ಲ. 200% ಬಸ್ ಶುರು ಹೋಗೋದೇ ಆ ಲೈನಲ್ಲಿ 6 ಗಂಟೆ ಮೇಲೆ. ಲೋ ಏನ್ಲ ಇವನು ಆಡಿದ್ದಾಡು ಕಿಸ್ಪಾಯ್ದಾಸ ಅಂತ ಅದನ್ನೇ ಹೇಳ್ತಾವನಲ್ಲ. ನೋಡೋಣ ಏನಾಗುತ್ತೆ. ಟೈಮ್ ಎಷ್ಟೀಗ? 3:30. ನಡ್ಕೊಂಡು ಹೋಗೋದೆ ನಟರಾಜ ಸರ್ವಿಸ್. ಆರೋಗ್ಯಕ್ಕೆ ಒಳ್ಳೆಯದು, ನಡೆಯುತ್ತಾನೆ ಸಾಗೋದು. ಓ ಡೋರ್ ಹಾಕೊಂಡ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಸ್ ಈಗ ಇದನ್ನ ನಡ್ಕೊಂಡು ಹೋಗ್ಬೇಕನಜ್ಜಿ? ಹೋಗಲ್ಲ ಕಣ ಮಗ್ನೆ. ಹಾ, ಇರ್ತೀನಿ 6 ಗಂಟೆ ತನಕ ಬರ್ತಾರೆ. ಹೌದಾ? 6 ಗಂಟೆವರೆಗೂ ಕಾಯ್ಬೇಕು ಈಗ ನೀವು. ಹ್ಞೂ, ಇನ್ನೆಲ್ಲಿ ಹೋಗ್ತೀರಾ? ಮಣ್ಕಂತೂರು. ಅನ್ಕೋತಾರ. ಸರಿ, ಹುಷಾರಜ್ಜಿ. ಹಾ ಹಾ. ಹೆಂಗಪ್ಪ ಈಗ ನಾವು ಅದು ಬಸ್ ರೆಡಿ ಇದೆ. ಆ ಕಡೆ ಆ ಮೂಲಲ್ಲಿ ನಿಂತೈತಿ. ಗಾಡಿ ಎಲ್ಲ ಹೊಂಟೋಯ್ತೇನ? ಲಾರಿ ಯಾವ್ದು, ಬಸ್ ಯಾವ್ದು? ಓಡ್ರೋ ಗಡಿಂಗಿರಿ ಗೊತ್ತಣ್ಣ? ನಾನು ತುಮಕೂರಾ? ಹಿಂಗಾಸು ಶಿರಾ ಮೇಲೆ ಹೋಯ್ತೀರಾ? ಶಿರಾ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ಅಂಗಡಿ ಐತಿ. ಹಾಂ ಹಾಂ. ನಿಮ್ದು ಯಾವರಣ್ಣ? KR ಪೇಟೆ, ಸಿದ್ಧಲಿಂಗಪುರ, ಹರಿಹರಪುರ, ಕ್ಯಾತಳ್ಳಿಲು ನಮ್ದೇ ಖದರ್ ಸೂಪರ್. KR ಪೇಟೆ ಮೈಸೂರು, ಇದು ಮಂಡ್ಯ KR ಪೇಟೆ. ಓಹೋ. ಏನೈತಾನೆ ಗಾಡಿಲಿ? ಗೊಬ್ಬರ. ಅದ ಗೊಬ್ಬರದ ಲಾರಿ. ಒಬ್ರೇ ಹೋಗ್ತಿದ್ದೀರಾ? ಒಬ್ರೇ. ಮತ್ತೆ ಅಲ್ಲಿ ಅಪ್ಲೋಡ್ ಮಾಡೋರು ಅವ್ರು ಮಾಡ್ತಾರೆ.
ಲೋಡು ಇಲ್ಲಿ ಮಾಡಿರ್ತಾರ. ಎಷ್ಟೊತ್ತಿಗೆ ಬಿಟ್ರಿ ನೀವು? ನಾನು ಸಂಜೆ 5:15. ಈಗ ಮಂಗಳೂರಿಂದ ಒಬ್ಬರೇ ಬಂದ್ರಣ್ಣ? ಮಂಗಳೂರು ಅಂದ್ರೆ ಎಲ್ಲಿ ಪೋರ್ಟ್ ಅಥವಾ ಏನದು, ಎಲ್ಲಿಂದ ಲೋಡು? ಇದು ಹಾರ್ಬರ್. ಹಾಂ ಹಾರ್ಬರಿಂದ ನಿಮಗೆ ಒಂದೊಂದೇ ಜಾಗ ಕೊಡ್ತಾರೆ ಅನ್ಲೋಡ್ ಮಾಡಕ್ಕೆ. ಲಾರಿನೇ ಅನ್ಸಲ್ಲ, ಒಳ್ಳೆ ಕಾರ್ ತರ ಐತಿಲ್ಲ ಇದು. ಈಗ ಬರ್ತಿರೋ ಲಾರಿಲಿ ಯಾವ್ದಣ್ಣ, ಲೇಲ್ಯಾಂಡ, ಐಚರ ಅಥವಾ ಟಾಟಾ ಬೇಸ್ ಎಲ್ಲ ಈಗ ಒಂದೇ ತರ ಅಲ್ಲ, ಕಾರ್ ಟೈಪ್ ಸಿಸ್ಟಮ್ ಆಗ್ಬಿಟ್ಟವನೆ. ಈಗ ಶೂಟ್ ಮಾಡ್ತಿದ್ದೆ, ಗೊತ್ತಾಯ್ತು, ಹೇಳು. ಅಮೌಂಟು ರೀಸೇಲಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. 1 ಲಕ್ಷ ಡಿಫ್ರೆಂಟ್ ಅಷ್ಟೇ. ಹಾಂ, 27. ಇದು 27 ಲಕ್ಷನಾ? 27, 26. ಹಾಂ, ಗಾಡಿ ಎಲ್ಲ ಸೇರ ಒಂದು ಇದು ಅದು ಸಪ್ರೇಟ್ಗೆ 1 ಲಕ್ಷ, 1.5 ಲಕ್ಷ ದುಡ್ಡು ಬೇಕು ಗಾಡಿ ಕಟ್ಸಕ್ಕೆ. ಇದು ಕಂಪ್ನಿ ಬಾಡಿನಾ? ಇದು ಅದು ಇದು ಚಿಕ್ಕ ಪುಟ್ಟ ಕೆಲಸ ಅವು ಇವು ಇರ್ತಾವಲ್ಲ. ಕರೆಕ್ಟ್. ಭಾರತ್ ಬೆಂಜ್ ಗಾಡಿ ತರದಲ್ಲೇ 1.25 ಲಕ್ಷ ಖರ್ಚಿರುತ್ತೆ. ಭಾರತ್ ಬೆಂಜ್ ಎಲ್ಲ ಇನ್ನೂ ಜಾಸ್ತಿ ಏನಲ್ಲ ಸ್ವಲ್ಪ? 28. ನೋಡಿ ಇನ್ನೂ ಮಾಡಿಲ್ಲ. ನಾವು ಒಂದು ಈ ರೋಡ್ ಮಾಡಕ್ಕಿಂತ ಹೆಚ್ಚು ಕಮ್ಮಿ ಒಂದು 10-15 ವರ್ಷದ ಮೇಲಾಗಿದೆ, ಇನ್ನೂ ಮಾಡಿಲ್ಲ. ಈ ರೋಡಲ್ಲಿ ಅಲ್ಲಿ ಈ ಒಂದು 2 ವರ್ಷದ ಕಡೆ ಬಂದಿಲ್ಲ. ಫಸ್ಟ್ ರೋಡಲ್ಲಿ ಎಲ್ಲ ಓಡಾಡಿ ಹೊಸಪೇಟೆ ಬಂದ್ರೆ ನೀವು ಹೋಗಿರೋದು? ಈಗ ನಾವಿರೋದು ಬೆಂಗಳೂರಲ್ಲಿ. ಇವನು ಓದ್ತವ್ರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಈಗ ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಊರಿಗೆ ಅವಾಗ ಬರ್ತೀವಿ. ಏನಾದ್ರು ಕೆಲ್ಸಗಳು ಇರ್ತವೆ, ಮನೆದು ಹೊಲದ್ದು. ಮಾರತಳ್ಳಿ. ನೀವು ಬೆಂಗಳೂರೆಲ್ಲ ಬರ್ತಿರ್ತೀರಾ? ಎಲ್ಲ ಬೋಡೋರು ಇಡೀ ಇದೇ ಸುತ್ತಾಡ್ತಾರೆ. ಇನ್ನೊಂದೂರು ಓಡಾಡಿಲ್ಲ ನೋಡಿ, ಈ ಗಾಡಿ ಎಲ್ಲ ಊರಲ್ಲಿ ಓಡಾಡ್ತೈತಿ. ಎಲ್ಲೋ ಬರ್ಡೇ ಹಂಗೆ ಕಡ ಎಲ್ಲ ಕಡೆ ಓಡಾಡುತ್ತೆ. ಲಾಂಗ್ ಅಂದ್ರೆ ಎಲ್ಲಿವರೆಗೆ ಹೋಗಿದ್ರಣ್ಣ? ಒಬ್ರೇನಾ? ಅವಾಗ ಡಬಲ್ ಒಬ್ರೆ? ಅವಾಗ ರಾಜಸ್ಥಾನ ಎಲ್ಲ ಒಬ್ರೆ, ಬೊಂಬೈ ಡಬಲ್. ಅದು ಎಕ್ಸ್ಪ್ರೆಸ್ ಎಲ್ಲ ಟೈಮಿಂಗ್ಸ್ ನೋಡಿ ಬರ್ತಾರೆ. ಬೊಂಬೈ ಎಲ್ಲ ಟೈಮಿಂಗ್ಸ್. ಹೋದ್ರ ಸಂಜೆ 8 ಗಂಟೆ ಬಿಟ್ರೆ ನಾಳೆ ಬೆಳಗ್ಗೆ 12 ಹೋಗ್ಬೇಕು. ಈ ರಾತ್ರಿ ಬಿಟ್ಟಿದ್ದಾನೆ, ಇವತ್ತರ ನಾಳೆ ಬೆಳಗ್ಗೆ 12 ಇರ್ಬೇಕು ಗಾಡಿ. ಮತ್ತೆ ಈಗ ನೈಟಲ್ಲಿ ನಿದ್ದೆ ನೋಡಿತೀರಾ ಹೆಂಗೆ? ಆರೋಗ್ಯ ಎಲ್ಲ ಏನು ಅಭ್ಯಾಸ ಆಯ್ತಾ? 7-8 ವರ್ಷ ನೋಡಿದ್ದೆ. 7-8 ವರ್ಷನ? ಈಗ ಎಷ್ಟು ವರ್ಷ ನಿಮ್ಗೆ? 27. ಇನ್ನೇ ನನ್ಗಿಂತ 1 ವರ್ಷ ದೊಡ್ಡವರಷ್ಟೇ. ಗುರು, ನಾವು ಎಲ್ಲ ಬೋರ್ಡ್ ಗಾಡಿ ಡ್ರೈವರ್ ಗುರು. ಹೊರಗಡೆ ಹೋಗಿ ಹಣ ಸಂಪಾದಿಸೋದು ಅಷ್ಟು ಸುಲಭ ಮಾತಲ್ಲ ಗುರು. ಈ ಟೈಮಿಂಗ್ ಲೋಡ್ ಇದ್ದಾಗಲ್ಲ ಸ್ವಲ್ಪ ರಿಸ್ಕು. ಏನಿಲ್ಲ, ಚೆನ್ನಾಗಿಲ್ಲ. ಹೈವೇ ಒಂದೇ ಲೆವೆಲ್ ಇದ್ರೆ 80% ಸ್ವಲ್ಪ ಐತೆ. ಮುಂದೆ ಸ್ಲೋ ಮಾಡಿ, ಮುಂದೆ ಬೋರ್ಡ್ ಹತ್ರ ಅಲ್ಲಿ ಮುಂದೆ ಇಲ್ಲಿಂದ 2 ಕಿಲೋಮೀಟರ್ ಆದಷ್ಟೇ ನಮ್ಮೂರು ಒಳಗಡೆ ನಡ್ಕೊಂಡು ಹೋಗ್ಬಿಡ್ತೀವಿ. ಬರ್ತೀವಣ್ಣ, ಥ್ಯಾಂಕ್ಸ್ ಅಣ್ಣ. ಹುಷಾರು ಮಾಡಿರ್ತೀನಿ. ಲೋಡ್ ಗಾಡಿ ಮತ್ತೆ ಅಷ್ಟರಲ್ಲಿ ಬಿಡಕ್ಕೆ ಅಲ್ಲ ಕಳಿಸಿತ್ತು. ಈ ರಾತ್ರಿ ಇಲ್ಲಿ ಪಾಪ ಅವ್ರು ನಮ್ಮನ್ನ ಹಚ್ಕೊಂಡು ಬಿಟ್ಟಿದ್ದೆ. ದುಡ್ಡು ಕೊಡಕ್ ಹೋದ್ರು ಪಾಪ ಬೇಡ ಅಂದ್ರು. ಇಲ್ಲಿ ಆಕ್ಚುಲಿ ದೆವ್ವ ಇದಾವೆ, ಅದಿದೆ ಇದಿದೆ ಬಾಳ ಇದ್ರು ಸರ್ ನಮಗೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.
ಬೆಂಗಳೂರಿಂದ ಅರಸೀಕೆರೆಗೆ ಟ್ರೈನಲ್ಲಿ ಬಂದು ಅರಸೀಕೆರೆಯಿಂದ ಬಾಣಾವರಕ್ಕೆ ಬಸ್ಸಲ್ಲಿ ಬಂದ್ವಿ. ಆದ್ರೆ ಬಾಣಾವರದಿಂದ ನಮ್ಮ ಹಳ್ಳಿಗೆ 12 ಕಿಲೋಮೀಟರ್ ಆಗುತ್ತೆ. ಈ 12 ಕಿಲೋಮೀಟ್ರಲ್ಲಿ 10 ಗಂಟೆ ಮೇಲೆ ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇರಲ್ಲ. ಆದ್ರೂ ನಾವು ಸಲ ಬರ್ತೀವಿ, ಯಾವ್ದಾದ್ರು ಒಂದು ಗಾಡಿನೋ ಲಾರಿನೋ ಏನಾದರೂ ಒಂದು ಸಿಗುತ್ತೆ. ಈ ಸರಿ ನಮ್ಗೆ ಹೆಂಗ ನಮ್ಮ ಅದೃಷ್ಟಕ್ಕೆ ಒಂದು ಲಾರಿ ಸಿಕ್ತು. ಕರೆಕ್ಟಾಗಿ ಬಾಣಾವರದಿಂದ ನಮ್ಮೂರು ಗೇಟಿಗೆ ಬಿಟ್ರು. ಆ ಗೇಟಿಂದ ನಮ್ಮೂರಿಗೆ ಕರೆಕ್ಟಾಗಿ 2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಾವು ಆರಾಮಾಗಿ ನಡ್ಕೊಂಡ್ ಬರ್ತೀವಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಈ ಕರೆಕ್ಟಾಗಿ ನಮ್ಮ ಊರು ತಲುಪಿದ್ವಿ. ಈಗ ಟೈಮ್ ಬಂದ್ಬಿಟ್ಟು 4:15. ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಯಾಕ ಇರೋ ತಡಿಯೋ ನೋಡು ಹಳ್ಳಿಲಿ ಇಷ್ಟೊತ್ತಲ್ಲೆಲ್ಲ ಓಡಾಡ್ತಾರೆ. ಇದೇ ಧೈರ್ಯ ಹಳ್ಳಿ ಕಡೆ. ಹೆಂಗೆ ಅರೆ ಚೊಂಬಿಡ್ಕೊಂಡು ಹೋಗ್ಯಾರ. ಯಾರು ಇಷ್ಟೊತ್ತಲ್ಲೆಲ್ಲ ಯಾಕೆ ಓಡಾಡ್ತಿದ್ದೀರಾ? ಪೊಲೀಸ್ ಡ್ಯೂಟಿ. ಎಷ್ಟು ಗಂಟೆಗೆ ಚಂಬಿಡ್ಕೊಂಡ ಪೊಲೀಸ್ ಡ್ಯೂಟಿ ಮಾಡೋದು? ಏನ್ ಸಮಾಚಾರ ಹೇಳ್ಬೇಕು. ಈಗ ಬಂದ್ವಿ. ಬಂದ್ವಿ. ನಮ್ಮ ಮನೆ ಒಂದು ಫೋನ್ ಮಾಡಿಲ್ಲ, ಕದ ತಟ್ಟಿಲ್ಲ, ಏನಿಲ್ಲ. ಬರೀ ನಾವು ಸಣ್ಣದಾಗಿ ಮಾತಾಡಿದ್ವಿ ಕೇಳಿಸ್ಕೊಂಡು ಲೈಟ್ ಮಾಡಿ ಬಂದ್ರು ನಮ್ಮ ಮಕ್ಳು ಅಂತಿದ್ರೆ. ಅಲ್ಲ ನಾವ್ ಹೆಂಗ್ ಕರೀಲಿಲ್ಲ ಏನಿಲ್ಲ, ಹೆಂಗ್ ಗೊತ್ತಾಯ್ತು ನೀನ್ ನಾವು ಬಂದ್ವಿ ಅಂತ? ಮಾತಾಡ್ತಿರೋದು ಗೊತ್ತಾಗ್ತದೆ. ಓ ಮಾತಾಡ್ಕೊಂಬತ್ತಾ ಇದ್ರಲ್ಲ. ಮಲ್ಕೊಂಡಲ್ಲೇ ಕಸ ಎಲ್ಲ ಗುಡಿಸ್ತೈತಮ್ಮ. ಇಷ್ಟೊತ್ತಾದ್ರೂ ನಾವು ಬರ್ತೀವಿ ಅಂತ ಕಾಯ್ಕೊಂಡು ಇರ್ತಾರೆ, ನಿದ್ದೆನ ಮಾಡಲ್ಲ. ನಾವು ಬರ್ತೀವಿ ಅಂದ್ರೆ ನಿದ್ದೆನೆ ಮಾಡಲ್ಲ, ಅದಕ್ಕೆ ಫೋನು ಮಾಡಿಲ್ಲ ನಾವು. ಕತೆ ಸರಿ ಸಿಗೋಣ. ಥ್ಯಾಂಕ್ ಯು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ.